2025-26ರ ಸಾಲಿನ ಬಜೆಟ್ಗಿಂತ ಈ ವರ್ಷದ ಬಜೆಟ್ ಗಾತ್ರ ಏರಿಕೆಯಾಗಿದೆ. ಕಳೆದ ವರ್ಷ 4.09 ಲಕ್ಷ ಕೋಟಿ ಗಾತ್ರದ ಬಜೆಟ್ ಮಂಡಿಸಿದ್ದಾರೆ ಸಿದ್ದು. ಈ ವರ್ಷದ ಬಜೆಟ್ ಗಾತ್ರ 4.50 ಲಕ್ಷ ಕೋಟಿಗೆ ಏರಿಕೆಯಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. 2025-26ರ ಸಾಲಿನ ಬಜೆಟ್ಗಿಂತ ಈ ವರ್ಷದ ಬಜೆಟ್ ಗಾತ್ರ ಏರಿಕೆಯಾಗುವ ಸಾಧ್ಯತೆ ಇದೆ. ಕಳೆದ ವರ್ಷ 4.09 ಲಕ್ಷ ಕೋಟಿ ಗಾತ್ರದ ಬಜೆಟ್ ಮಂಡಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಈ ವರ್ಷದ ಬಜೆಟ್ ಗಾತ್ರ 4.50 ಲಕ್ಷ ಕೋಟಿಗೆ ಏರಿಕೆಯಾಗುವ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಕಳೆದ ವರ್ಷ 1.05 ಲಕ್ಷ ಕೋಟಿ ಸಾಲ ಮಾಡಿದ್ದ ರಾಜ್ಯ ಸರ್ಕಾರ ಈ ವರ್ಷ 1.25 ಲಕ್ಷ ಕೋಟಿ ಸಾಲ ಮಾಡುವ ಅನಿವಾರ್ಯ ಪರಿಸ್ಥಿತಿ ಎದುರಾಗಿರುವಂಥದ್ದು. ಪವರ್ ಫೈಟ್ ನಡುವೆ ಸಿಎಂ ಸಿದ್ದು ಸ್ಟೇಟ್ ಬಜೆಟ್ ಕೂಡ ಮಂಡಿಸಲಿದ್ದಾರೆ. ಇವತ್ತು 17ನೇ ಬಾರಿ ಮಂಡನೆಗೆ ಕೂಡ ಸಿಎಂ ಸಿದ್ದು ರೆಡಿಯಾಗಿದ್ದಾರೆ. ರಾಜ್ಯದ ಜನತೆಗೆ ಯುಗಾದಿ ಗಿಫ್ಟ್ ನೀಡ್ತಾರಾ ಸಿಎಂ ಸಿದ್ದರಾಮಯ್ಯ ಅಂತ ಕೂಡ ನಾವು ಕಾದು ನೋಡಬೇಕಾಗುತ್ತೆ. ಯಾಕಂದರೆ 2026-27ನೇ ಸಾಲಿನ ಆಯವ್ಯಯ ಮಂಡಿಸಲಿರುವ ಸಿಎಂ ಸಿದ್ದು ಅವರು ಒಂದು ತಿಂಗಳಿನಿಂದ ಕೂಡ ಬಜೆಟ್ ಪೂರ್ವಭಾವಿ ಸಭೆಯನ್ನು ನಡೆಸಿದ್ದಾರೆ. ಏನೆಲ್ಲ ಚರ್ಚೆ ಮಾಡಿದ್ದಾರೆ ಗೊತ್ತಿಲ್ಲ. ಬಟ್ ಇಲ್ಲಿ ಗ್ಯಾರಂಟಿ ಹೊರೆಗಳ ನಡುವೆ ಎಲ್ಲ ಲೆಕ್ಕವನ್ನು ಸರಿದೂಗಿಸ್ತಾರೆ ಸಿಎಂ ಅಂತ ಕೂಡ ಹೇಳ್ತಾ ಇದ್ದಾರೆ. ಆದರೆ ಏನೆಲ್ಲ ಇನ್ನು ಸಿದ್ದು ಗಣಿತದಲ್ಲಿ ಯಾವ ವರ್ಗಕ್ಕೆ ಯಾವ ವಲಯಕ್ಕೆ ಬಂಪರ್ ಕೊಡ್ತಾರೆ ಅಂತ ಕೂಡ ಗೊತ್ತಿಲ್ಲ. ಇನ್ನು ಗೃಹಲಕ್ಷ್ಮಿಯರಿಗೆ ಸಿದ್ದು ನೀಡ್ತಾರಾ ಮತ್ತಷ್ಟು ಗುಡ್ ನ್ಯೂಸ್ ಅಂತ ನಾವು ಕೂಡ ಕಾದು ನೋಡಬೇಕಾಗುತ್ತೆ. ಈಗಾಗಲೇ ಗೃಹಲಕ್ಷ್ಮಿಯರಿಗೆ ಹಣ ಬರ್ತಾ ಇಲ್ಲ ಅಂತ ಒಂದು ಕಡೆ ಆರೋಪ ಮಾಡ್ತಾ ಇದ್ದಾರೆ. ಈಗ ಸಿಎಂ ಸಿದ್ದರಾಮಯ್ಯ ದಾಖಲೆ ಬಜೆಟ್ ಮಂಡನೆಗೆ ಇನ್ನೇನು ಕ್ಷಣಗಣನೆ ಸ್ಟಾರ್ಟ್ ಆಗಿದೆ. ಗ್ಯಾರಂಟಿಗಳ ಹೊರತಾಗಿಯೂ ಅಭಿವೃದ್ಧಿ ಪರ ಬಜೆಟ್ಗೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಸಿದ್ದರಾಮಯ್ಯ ಬಜೆಟ್ನತ್ತ ರಾಜ್ಯದ ಕೋಟ್ಯಾಂತರ ಜನರ ಚಿತ್ತ ಈಗ ಈ ಒಂದು ಬಜೆಟ್ ಮೇಲೆ ಇರುವಂಥದ್ದು. ಸಾಲದ ಹೊರೆ ಮಧ್ಯೆ ಬಜೆಟ್ ಮಂಡನೆ ಮಾಡ್ತಿರುವ ಸಿಎಂ ಸಿದ್ದರಾಮಯ್ಯನವರಿಗೆ 2025-26ನೇ ಸಾಲಿನ ಬಜೆಟ್ಗಿಂತ ಈ ವರ್ಷದ ಬಜೆಟ್ ಗಾತ್ರ ಏರಿಕೆಯಾಗುವ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಇನ್ನು ಕಳೆದ ವರ್ಷ 4.09 ಲಕ್ಷ ಕೋಟಿ ಗಾತ್ರದ ಬಜೆಟ್ ಮಂಡಿಸಿದ್ದಾರೆ ಸಿದ್ದು. ಈ ವರ್ಷದ ಬಜೆಟ್ ಗಾತ್ರ 4.50 ಲಕ್ಷ ಕೋಟಿಗೆ ಏರಿಕೆ ಆಗುವ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಕಳೆದ ವರ್ಷ 1.05 ಲಕ್ಷ ಕೋಟಿ ಸಾಲ ಮಾಡಿದ್ದ ರಾಜ್ಯ ಸರ್ಕಾರ ಈ ವರ್ಷ 1.25 ಲಕ್ಷ ಕೋಟಿ ಸಾಲ ಮಾಡುವ ಅನಿವಾರ್ಯ ಪರಿಸ್ಥಿತಿ ಬಂದೊದಗಿದೆ ಅಂತ ಹೇಳಿದರೆ ತಪ್ಪಾಗಲ್ಲ. ಬಜೆಟ್ ಮುಖ್ಯಮಂತ್ರಿಗಳು ಸರ್ವ ಜನಾಂಗದ ಶಾಂತಿಯ ತೋಟ ಅಂತೇನು ಹೇಳ್ತೀವಿ ಅದನ್ನು 100% ಇಂಪ್ಲಿಮೆಂಟ್ ಮಾಡ್ತಾರೆ. ಸಾಮಾನ್ಯರಿಗೆ ಸಹಾಯ ಮಾಡಿದ್ದೇ ನಮ್ಮ ಸರ್ಕಾರ. ಇನ್ನೂ ಯಾವ್ಯಾವ ರೀತಿ ರೈತಾಪಿ ವರ್ಗದವರು ಸಹಾಯ ಮಾಡಿದ್ದೀವಿ, ಬಿಸ್ನೆಸ್ದವರು ಸಹಾಯ ಮಾಡಿದ್ವಿ. ನಾವೆಲ್ಲರಿಗೂ ಸಹಾಯ ಮಾಡ್ತಕ್ಕಂಥ ಕೆಲಸ ಮಾಡ್ತೇವೆ. ನಮ್ಮ ಇತಿಮಿತಿ ಬಜೆಟನ್ನು ಇಟ್ಕೊಂಡು ನಾವು ಮಾಡ್ತೇವೆ. ನಮ್ಮ ಫೈನಾನ್ಸ್ ಚೌಕಟ್ಟಿನ ಒಳಗಡೆನೇ ಸಾಲ ಮಾಡ್ತೇವೆ, ಅದಕ್ಕೆ ಹೆಚ್ಚಿಗೆ ಮಾಡಲ್ಲ. ರಾಜ್ಯ ಬಜೆಟ್ ಮುಖ್ಯಮಂತ್ರಿಗಳು ಸರ್ವ ಜನಾಂಗದ ಶಾಂತಿಯ ತೋಟ ಅಂತೇನು ಹೇಳ್ತೀವಿ ಅದನ್ನು 100% ಇಂಪ್ಲಿಮೆಂಟ್ ಮಾಡ್ತಾರೆ. ಸಾಮಾನ್ಯರಿಗೆ ಸಹಾಯ ಮಾಡಿದ್ದೇ ನಮ್ಮ ಸರ್ಕಾರ. ಇನ್ನೂ ಯಾವ್ಯಾವ ರೀತಿ ರೈತಾಪಿ ವರ್ಗದವರು ಸಹಾಯ ಮಾಡಿದ್ದೀವಿ, ಬಿಸ್ನೆಸ್ದವರು ಸಹಾಯ ಮಾಡಿದ್ವಿ. ನಾವೆಲ್ಲರಿಗೂ ಸಹಾಯ ಮಾಡ್ತಕ್ಕಂಥ ಕೆಲಸ ಮಾಡ್ತೇವೆ. ನಮ್ಮ ಇತಿಮಿತಿ ಬಜೆಟನ್ನು ಇಟ್ಕೊಂಡು ನಾವು ಮಾಡ್ತೇವೆ. ನಮ್ಮ ಫೈನಾನ್ಸ್ ಚೌಕಟ್ಟಿನ ಒಳಗಡೆನೇ ಸಾಲ ಮಾಡ್ತೇವೆ, ಅದಕ್ಕೆ ಹೆಚ್ಚಿಗೆ ಮಾಡಲ್ಲ. ರಾಜ್ಯ ಬಜೆಟ್ ಮುಖ್ಯಮಂತ್ರಿಗಳು ಸರ್ವ ಜನಾಂಗದ ಶಾಂತಿಯ ತೋಟ ಅಂತೇನು ಹೇಳ್ತೀವಿ ಅದನ್ನು 100% ಇಂಪ್ಲಿಮೆಂಟ್ ಮಾಡ್ತಾರೆ. ಸಾಮಾನ್ಯರಿಗೆ ಸಹಾಯ ಮಾಡಿದ್ದೇ ನಮ್ಮ ಸರ್ಕಾರ. ಇನ್ನೂ ಯಾವ್ಯಾವ ರೀತಿ ರೈತಾಪಿ ವರ್ಗದವರು ಸಹಾಯ ಮಾಡಿದ್ದೀವಿ, ಬಿಸ್ನೆಸ್ದವರು ಸಹಾಯ ಮಾಡಿದ್ವಿ. ನಾವೆಲ್ಲರಿಗೂ ಸಹಾಯ ಮಾಡ್ತಕ್ಕಂಥ ಕೆಲಸ ಮಾಡ್ತೇವೆ. ನಮ್ಮ ಇತಿಮಿತಿ ಬಜೆಟನ್ನು ಇಟ್ಕೊಂಡು ನಾವು ಮಾಡ್ತೇವೆ. ಶಾಂತಿಯ ತೋಟ ಅಂತ ಒಂದು ಕಡೆ ಆರ್ ಬಿ ತಿಮ್ಮಾಪುರ್ ಅವರು ಹೇಳ್ತಿದ್ದಾರೆ. ಇದನ್ನು 100% ನಾವು ಮಾಡೇ ಮಾಡ್ತೇವೆ ಅಂತ ಕೂಡ ಹೇಳ್ತಿದ್ದಾರೆ. ಈ ಪವರ್ ಫೈಟ್ ನಡುವೆ ಸಿಎಂ ಸಿದ್ದರಾಮಯ್ಯ ಅವರು ಸ್ಟೇಟ್ ಬಜೆಟ್ ಕೂಡ ಇವತ್ತು ಮಂಡಿಸಲಿದ್ದಾರೆ. 17ನೇ ಬಾರಿ ಮಂಡನೆಗೆ ಸಿಎಂ ಸಿದ್ದು ರೆಡಿಯಾಗಿದ್ದಾರೆ. ಇತ್ತ ಪ್ರಸ್ತುತ ಅಂದಾಜುಗಳ ಪ್ರಕಾರ ಕರ್ನಾಟಕ ಸರ್ಕಾರ ಒಟ್ಟು ಸಾಲವು ವೇಗವಾಗಿ ಹೆಚ್ಚುತ್ತಿದೆ. 7.6 ಲಕ್ಷ ಕೋಟಿ ಮಟ್ಟ ತಲುಪಿದೆ ಅಂತ ಅಂದಾಜಿಸಲಾಗಿದೆ.
ರಾಜ್ಯದ ಆದಾಯ ನಿರೀಕ್ಷಿತ ಮಟ್ಟದಲ್ಲಿ ಬರದೇ ಇರುವುದರಿಂದ ಸರ್ಕಾರ ಹೆಚ್ಚು ಸಾಲ ಪಡೆದುಕೊಳ್ಳಬೇಕಾದ ಪರಿಸ್ಥಿತಿ ಕೂಡ ಇಲ್ಲಿ ಉಂಟಾಗಿದೆ. ಕೆಲ ಅಂದಾಜುಗಳ ಪ್ರಕಾರ ಈ ಮೊತ್ತ ಮುಂದಿನ ದಿನಗಳಲ್ಲಿ 8 ಲಕ್ಷ ಕೋಟಿಯನ್ನು ದಾಟುವ ಸಾಧ್ಯತೆ ಇದೆ ಅಂತ ಕೂಡ ತಜ್ಞರು ಹೇಳ್ತಿದ್ದಾರೆ. ಇದು 8 ಲಕ್ಷಕ್ಕೆ ತಲುಪುತ್ತಾ ಅಂತ ಕೂಡ ನಾವು ಕಾದು ನೋಡಬೇಕಾಗುತ್ತೆ. ಯಾಕಂದರೆ ಅಭಿವೃದ್ಧಿ ಪರ ಈಗಾಗಲೇ ರಾಜ್ಯ ಸರ್ಕಾರ ಬಜೆಟ್ ಮಂಡನೆಗೆ ಸಿದ್ಧತೆಯನ್ನು ಕೂಡ ಮಾಡ್ತಾ ಇದೆ. ಬಟ್ ಲಾಸ್ಟ್ ಕೂಡ 2025-26 ಸಾಲಿನ ಬಜೆಟ್ಗಿಂತ ಈ ವರ್ಷದ ಬಜೆಟ್ ಗಾತ್ರ ಕೂಡ ಏರಿಕೆಯಾಗಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಹೀಗಿರಬೇಕಾದ್ರೆ ಇನ್ನೂ ಸಾಲ ಎಷ್ಟರ ಮಟ್ಟಿಗೆ ಹೋಗುತ್ತೆ ಅಂತ ಕೂಡ ನಾವು ಕಾದು ನೋಡಬೇಕು. ಇನ್ನು ರಾಜ್ಯದ ಹಣಕಾಸಿನ ಮೇಲೆ ಮತ್ತೊಂದು ಒತ್ತಡವೆಂದರೆ ಬಡ್ಡಿ ಹಾಗೂ ನಿಶ್ಚಿತ ವೆಚ್ಚಗಳು. ಸರ್ಕಾರಿ ನೌಕರರ ವೇತನ ಏನಿದೆ, ನಿವೃತ್ತಿ ವೇತನ ಮತ್ತು ಸಾಲದ ಬಡ್ಡಿಗೆ ದೊಡ್ಡ ಮೊತ್ತ ವೆಚ್ಚವಾಗುತ್ತಿದೆ. ಕೇವಲ ಬಡ್ಡಿ ಪಾವತಿಗೆ ಮಾತ್ರವೇ ವರ್ಷಕ್ಕೆ ಸುಮಾರು 45,000 ಕೋಟಿಗೂ ಹೆಚ್ಚು ಹಣ ಖರ್ಚಾಗುತ್ತಿರುವುದರಿಂದ ಅಭಿವೃದ್ಧಿ ಯೋಜನೆಗಳಿಗೆ ಲಭ್ಯವಾಗುವ ಹಣ ಕಡಿಮೆಯಾಗುತ್ತಿದೆ ಅಂತ ಕೂಡ ಆರ್ಥಿಕ ತಜ್ಞರು ಇಲ್ಲಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ.